ಆತ್ಮೀಯ ವಿದ್ಯಾರ್ಥಿಗಳೇ, 2025ರಲ್ಲಿ ವಾರ್ಷಿಕ ಪರೀಕ್ಷೆ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಿಮಗೆ ಪರೀಕ್ಷಾ ಮಂಡಳಿಯವರು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಒಂದು ಪೂರ್ವಭಾವಿ ಪರೀಕ್ಷೆಯನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಆ ಒಂದು ಪ್ರಶ್ನೆ ಪತ್ರಿಕೆಗಳ ಅನುಗುಣವಾಗಿ ಈ ಒಂದು ಪ್ರಶ್ನೆಗಳನ್ನು ನಿಮಗೆ ಕೊಡಲಾಗಿದೆ. ಇಲ್ಲಿ ಯಾವುದೇ ನಿಖರವಾಗಿರ್ತಕ್ಕಂಥ ಸಂಖ್ಯೆ ಇರತಕ್ಕಂಥ ಪ್ರಾಬ್ಲಮ್ನ ನಿಮಗೆ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಯಾವ ಲೆಸನ್ಗಳು ಮತ್ತು ಆ ಲೆಸನ್ಗಳಲ್ಲಿ ಯಾವ ಪಾಯಿಂಟ್ ಮೇಲೆ ನಿಮಗೆ ಲೆಕ್ಕ ಬರುತ್ತೆ ಅಂತ ಮಾತ್ರ ನಾವು ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಆನಂತರ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯವಿವೆ. ಆಸಕ್ತರುಗಳನ್ನು ವೀಕ್ಷಿಸಬಹುದು. ಮೊದಲಿಗೆ 4 ಅಂಕಗಳ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ. ಇದರಲ್ಲಿ ಮೊದಲೇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ಈ ಒಂದು ಪಾಠದಿಂದ ಸಮೀಕರಣಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸುವುದು, ಇದರ ಮೇಲೆ ಒಂದು ಡೆಫಿನೆಟ್ ಕ್ವಶನ್ ಇರುತ್ತೆ. ಇಂಥದ್ದೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇದನ್ನು ನೀವು ಒಂದು 2-3 ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಆನಂತರ 2ನೇದ್ದು ತ್ರಿಭುಜಗಳು ಲೆಸನ್ನಿಂದ ತೇಲ್ಸ್ ಪ್ರಮೇಯ ಬರ್ಬೋದು, ಅಥವಾ 3ನೇದು ಕೋನ ನಿರ್ಧಾರಕ ಗುಣ ಪ್ರಮೇಯ. ಇವೆರಡರಲ್ಲಿ ಒಂದು ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಸೊ ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ಈ 2 ಲೆಸನ್ಗಳಿಂದ ಅಥವಾ ಈ 2 ಲೆಕ್ಕಗಳಿಂದ ನಿಮಗಿಲ್ಲಿ 8 ಅಂಕಗಳು ಸಿಗುತ್ತೆ. ನೆಕ್ಸ್ಟು 3 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳಂತ ಹೇಳಿದರೆ, ಬಹುಪದೋಕ್ತಿಗಳು ಅನ್ನೋ ಲೆಸನ್ನಿಂದ ನಿಮಗೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯುವುದು ಮತ್ತು ಶೂನ್ಯತೆಗಳು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡುವುದು, ಇದರ ಮೇಲೆ ಒಂದು ಪ್ರಾಬ್ಲಮ್ ಖಂಡಿತವಾಗಿ ಬರುತ್ತೆ. ಸೊ ಅವುಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟು 2ನೇದು ಸಂಖ್ಯಾಶಾಸ್ತ್ರ ಒಂದು ಪಾಠದಿಂದ ನಿಮಗೆ ಸರಾಸರಿ ಅಥವಾ ಬಹುಲಕವನ್ನು ಕಂಡುಹಿಡಿಯುವುದು. ಈ ಒಂದು ಕ್ವಶನ್ ಅಂತೂ ಡೆಫಿನೆಟಾಗಿ ಬಂದೇ ಬರುತ್ತೆ. ನೀವು ಈ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೋಡಿರ್ಬೋದು. ಸೊ ಅಲ್ಲೆಲ್ಲ ಕೇಳಿದ್ದಾರೆ. ನೆಕ್ಸ್ಟು ಇನ್ನು 3ನೇದು ವೃತ್ತಗಳು ಪಾಠದಿಂದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮಾನವಾಗಿರುತ್ತದೆ, ಈ ಒಂದು ಪ್ರಮೇಯ. ಇದು ಒಂದು ಕೂಡ ಡೆಫಿನೆಟ್ ಕ್ವಶನ್ ಇರುತ್ತೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ನಿರ್ದೇಶಾಂಕ ರೇಖಾಗಣಿತ ಪಾಠದಿಂದ ಭಾಗ ಪ್ರಮಾಣ ಸೂತ್ರ, ಇದ್ರ ಮೇಲೆ ಒಂದು ಲೆಕ್ಕವನ್ನು ಕೇಳ್ಬೋದು. ಸೊ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ. ಈ 2 ಅಂಕಗಳ ಪ್ರಶ್ನೆಗಳೇನಿವೆ ಇಲ್ಲಿ ನಿಮಗೆ 10 ಅಂಕಗಳು ಈಸಿಯಾಗಿ ಸಿಗ್ತವೆ. ಇಲ್ಲಿ ಮೊದಲೇದು ಶ್ರೇಣಿಗಳು ಪಾಠದಿಂದ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಅಥವಾ nನೇ ಪದ ಕಂಡುಹಿಡಿಯುವುದು. ಸೊ ಇದು ಅಂತೂ ಡೆಫಿನೆಟ್ ಕ್ವಶನ್ನು. ಇದು ಲೆಕ್ಕಗಳಷ್ಟೇ ಬೇರೆ ಬೇರೆ ಬರ್ತವೆ ಅಲ್ಲಿ ಇಕ್ವೇಷನ್ಗಳು. ಸೊ ಅವುಗಳನ್ನು ಕಂಡುಹಿಡಿಯೋದು. ನೆಕ್ಸ್ಟ್ 2ನೇದು ವರ್ಜಿಸುವ ವಿಧಾನ, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ, ಇದ್ರ ಮೇಲೇನೂ ಕೂಡ 2 ಅಂಕದ ಒಂದು ಕ್ವಶನ್ ಬರ್ಬೋದು. ನೆಕ್ಸ್ಟು ಅಭಾಗಲಬ್ಧ ಸಂಖ್ಯೆಗಳು ಸಾಧಿಸುವುದು, ಇದನ್ನು ಕೂಡ ಇದ್ರ ಮೇಲೇನೂ ಕೂಡ ಒಂದು ಕ್ವಶನ್ನು ಡೆಫಿನೆಟ್ ಆಗಿ ಬರುತ್ತೆ. ನೆಕ್ಸ್ಟು ಅಪವರ್ತಿಸುವ ವಿಧಾನದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸುವುದು, ಇದರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬರುತ್ತೆ. ಇನ್ನು 2 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವುದು, ಇದು ನಿರ್ದೇಶಾಂಕ ರೇಖಾಗಣಿತದಿಂದ, ಇದು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಡೆಫಿನೆಟ್ ಆಗಿ ಬರುತ್ತೆ. ಒಟ್ಟು ಇಲ್ಲಿ 5 ಪ್ರಶ್ನೆಗಳಿಂದ 10 ಅಂಕಗಳು ಡೆಫಿನೆಟ್ ಆಗಿ ಸಿಗ್ತವೆ. ಸೊ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ.